ಹಾಯ್ ಕನ್ನಡಿ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕಂಟಿಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಮ್ಮನ್ನು ಸಹ ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡ್ಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತಿನ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ರಾಜ್ಯದಲ್ಲಿ ರೈತರ ಹೋರಾಟ ನಡೀತಾ ಇದೆ. ರೈತರು ತಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು, ಬೆಳೆಗೆ ಉತ್ತಮ ಬೆಂಬಲ ಬೆಲೆ ಸಿಗಬೇಕು ಅಂತ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಇದು ನಿರಂತರ ಪ್ರಕ್ರಿಯೆ ಆಗಿರುತ್ತೆ. ಸರ್ಕಾರ ಮತ್ತು ರೈತರ ಮಧ್ಯೆ ಹೋರಾಟ ನಿರಂತರ ಪ್ರಕ್ರಿಯೆ ಆಗಿರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಸಮಸ್ಯೆ ಬಗೆಹರಿಸುವಲ್ಲಿ ರಾಜಕಾರಣಿಗಳು ವಿಫಲರಾಗ್ತಾರೆ. ಇದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ಇವತ್ತು ಕರ್ನಾಟಕದಲ್ಲಿ ಯಾವುದೇ ಒಂದು ಸರ್ಕಾರ ಬರಲಿ, BJP ಗೌರ್ಮೆಂಟ್ ಬಂದ್ರೂ, ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೂ, ಕಾಂಗ್ರೆಸ್ನವನು ಮುಖ್ಯಮಂತ್ರಿ ಆದ್ರೂ, BJPಯನ್ನು ಮುಖ್ಯಮಂತ್ರಿ ಆದ್ರೂ ನಿರ್ಧಾರಗಳು ಮಾತ್ರ ಡೆಲ್ಲಿನಲ್ಲಿ ಇರ್ತವೆ. ಇಲ್ಲಿ ಡೆಲ್ಲಿ ಹೈಕಮಾಂಡ್ ಹತ್ರ ಇರ್ತವೆ ನಿರ್ಧಾರಗಳು ಮತ್ತು ಪ್ಲಾನಿಂಗ್ಗಳು, ಆರ್ಥಿಕತೆ ಎಲ್ಲ ಡೆಲ್ಲಿನಲ್ಲಿ ಇರುತ್ತೆ. ಇಲ್ಲಿ ಲೋಕಲ್ ಕರ್ನಾಟಕ ಲೀಡರ್ಗಳು, ಕರ್ನಾಟಕದ ರಾಜಕಾರಣಿಗಳ ಹತ್ರ ಇರೋದಿಲ್ಲ ನಿರ್ಧಾರಗಳು, ರಾಜ್ಯದ ಆರ್ಥಿಕತೆ ಇವ್ಯಾವ ಕರ್ನಾಟಕ CM ಜೊತೆಗೆ ಕೈಯಲ್ಲಿ ಇರೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡು BJP ಹೈಕಮಾಂಡ್ ಹತ್ರ ಇರುತ್ತೆ. ಏನೇ ಮಾಡಬೇಕಂದ್ರೂ ಹೋಗ್ಬಿಟ್ಟು ಡೆಲ್ಲಿಗೆ ಹೋಗಿ ಕಾಂಗ್ರೆಸ್ ಮನೆ ಬಾಗಿಲಿಗೆ BJP ಮನೆ ಬಾಗಿಲಿಗೆ ನಿಂತ್ಕೊಂಡು ಅಪ್ರೂವಲ್ ತೊಗೊಂಬರ್ಬೇಕು. ಇವತ್ತು ರೈತರ ಕಷ್ಟ ಬಗೆಹರಿಸ್ಬೇಕಂದ್ರೂ ಇವ್ರ ಯೋಗ್ಯತೆಗೆ CM ಆಗಿರ್ತಾರೆ, DCM ಆಗಿರ್ತಾರೆ, ಮಂತ್ರಿ ಆಗಿರ್ತಾರೆ, ಒಂದು ನಿರ್ಧಾರ ತೆಗೆದುಕೊಳ್ಳೋ ಯೋಗ್ಯತೆ ಇರಲ್ಲ. ಆ ಯೋಗ್ಯತೆ ಅಲ್ಲ, ರೈಟ್ಸೇ ಇರಲ್ಲ ಇವರಿಗೆ. ಗೊಂಬೆಗಳ ಥರ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾರೆ, ರೈಟ್ಸೇ ಇರಲ್ಲ ಇವರಿಗೆ. ಹೋಗ್ಬಿಟ್ಟು ಸೋನಿಯಾ ಗಾಂಧಿ ಅಪ್ರೂವಲ್ ಬೇಕಾಗುತ್ತೆ, ಮೋದಿ ಅಪ್ರೂವಲ್ ಬೇಕಾಗುತ್ತೆ ಇವರಿಗೆ. ಏನೇ ಒಂದು ರಾಜ್ಯದಲ್ಲಿ ನಿರ್ಧಾರ ಆಗಬೇಕಂದ್ರೆ ರನ್ನೇಡಿಗಳು, ಲಜ್ಜೆಗೆಟ್ಟವರು, ಇಂಥದಕ್ಕೇನಕ್ಕೆ ಮುಖ್ಯಮಂತ್ರಿ ಆಗಬೇಕು, ಇಂಥದಕ್ಕೇನಕ್ಕೆ ಉಪಮುಖ್ಯಮಂತ್ರಿ ಆಗಬೇಕು, ಇಂಥದಕ್ಕೇನಕ್ಕೆ ಮಂತ್ರಿ ಆಗಬೇಕು, ನಾಚೆ ಆಗೋದಿಲ್ಲ ಇವರಿಗೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇಲ್ದಿದ್ದೇ ಇಷ್ಟಕ್ಕೆಲ್ಲ ಕಾರಣ. ನಾವೆಲ್ಲ BJP ಓಟ್ ಹಾಕ್ತೀವಿ, ಕಾಂಗ್ರೆಸ್ ಓಟ್ ಹಾಕ್ತೀವಿ, ಆದರೆ ಕರ್ನಾಟಕದ ಆರ್ಥಿಕತೆಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕನ್ನಡಿಗರಿಗೆ ರೈಟ್ಸ್ ಇರಲ್ಲ, ಕರ್ನಾಟಕ ರಾಜಕಾರಣಿಗಳಿಗೆ ರೈಟ್ಸ್ ಇರೋದಿಲ್ಲ. ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಬೇಕು, ಕಾಂಗ್ರೆಸ್ ಗ್ಯಾರಂಟಿ ಅಂತಂದರೆ ಹೋಗ್ಬಿಟ್ಟು ಸೋನಿಯಾ ಗಾಂಧಿ ಹತ್ರ ಅಪ್ರೂವಲ್ ಬೇಕು. ಯಾರು? ಈ ಕರ್ನಾಟಕದ ಕನ್ನಡಿಗರು, ಮಣ್ಣಿನ ಮಕ್ಕಳು ಸೋನಿಯಾ ಗಾಂಧಿ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಬೇಕು, ನಿಮ್ಮ ಅಪ್ರೂವಲ್ ಬೇಕಂದ್ರೆ ಅಂತ. ನಾವು ರಾಜ್ಯ ಜನತೆ ಓಟ್ ಹಾಕಿ ಇವ್ರು ಹೋಗ್ಬಿಟ್ಟು ಅಲ್ಲಿ ಅಸಹ್ಯಕ್ಕೆ ನಿಂತ್ಕೊತಾರೆ. ಇದೇ ಇವತ್ತು ಪ್ರಾಬ್ಲಮ್, ಸಮಸ್ಯೆಗೆ ಕಾರಣ. ಮೋದಿ ಆಂಧ್ರ ಪ್ರದೇಶಕ್ಕೆ ಸಾವಿರಾರು ಕೋಟಿ ದುಡ್ಡು ಕೊಡ್ತಾನೆ. ಕರ್ನಾಟಕದವರು, ಕರ್ನಾಟಕ ಜನತೆ 20 ವರ್ಷದಿಂದ ನಾವು BJP ಓಟ್ ಹಾಕ್ತಾ ಇದ್ದೇವೆ, ಒಂದು ಸ್ವಲ್ಪನೂ ದುಡ್ಡು ಕೊಡೋದಿಲ್ಲ. ದುಡ್ಡು ಕೊಡಿ ಅಂತ ಮೋದಿನ ಕೇಳೋ ಧೈರ್ಯ ಈ ಕತ್ತೆಗಳು, ಕರ್ನಾಟಕದ ರಾಜಕಾರಣಿಗಳು ಕತ್ತೆಗಳಿಗಿಲ್ಲ. ಧ್ವನಿ ಇಲ್ಲ. ಯಾಕೆ ಹೇಳಿ? CM ಪೋಸ್ಟ್ಗೋಸ್ಕರ, ಮಂತ್ರಿ ಪೋಸ್ಟ್ಗೋಸ್ಕರ ಧ್ವನಿ ಕಳ್ಕೊಂಡ್ಬಿಡ್ತವ್ರೆ. ಹೋಗ್ಬಿಟ್ಟು ಅವ್ರ ಮನೆ ಬಾಗಿಲು ನಿಂತ್ಕೊತವ್ರೆ. ಇವತ್ತು ರಾಜ್ಯದಲ್ಲಿ ಕಾರ್ಮಿಕರ ಸಮಸ್ಯೆ, ರೈತರ ಸಮಸ್ಯೆ ಬಗೆಹರಿಸುವಲ್ಲಿ ರಾಜಕಾರಣಿಗಳು ವಿಫಲ ಆಗ್ತಾ ಇದ್ದಾರೆ. ರಾಜ್ಯದ ಯಾವುದೋ ಒಂದು ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಅವರಿಗೆ ಯಾವುದೇ ರೈಟ್ಸ್ ಇಲ್ಲ ರಾಜಕಾರಣಿಗಳಿಗೆ, ಕರ್ನಾಟಕ ರಾಜಕಾರಣಿಗಳು. ಯಾಕೆ ಹೇಳಿ? CM ಪೋಸ್ಟ್ಗೋಸ್ಕರ. ಏನಾಗ ಒಂದು ಸಮಸ್ಯೆ ಕೇಳಿದ್ರು ನಾವು ಡೆಲ್ಲಿಗೆ ಹೋಗ್ತೀವಿ, ಹೈಕಮಾಂಡ್ ಕೇಳ್ತೀವಿ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಕೇಳ್ತೀವಿ. ಅಂದರೆ ನೀನು ಯಾಕೆ ಮುಖ್ಯಮಂತ್ರಿ ಆಗಿದೆಯಾ? ನೀನು ಯಾಕೆ ರಾಜ್ಯಾಧ್ಯಕ್ಷ ಆಗಿದೆಯಾ? ನೀನು ಯಾಕೆ ವಿರೋಧ ಪಕ್ಷದ ನಾಯಕ ಆಗಿದೆಯಾ? ನೀನು ಯಾಕೆ DCM ಆಗಿದೆಯಾ? ನೀನು ಯಾಕೆ ಮಂತ್ರಿ ಆಗಿದೆಯಾ? ಏನಕ್ಕೆ? ರಾಹುಲ್ ಗಾಂಧಿ ಹತ್ರ ಹೋಗ್ತೀವಿ, ಹೈಕಮಾಂಡ್ ಹತ್ರ ಫಸ್ಟ್ ಮಾತಾಡಬೇಕು ಅಂತ ಅಂತಾರೆ. ಇವ್ರಿಗೆ ಯಾವುದೇ ಒಂದು ರೈಟ್ಸ್ ಇರಲ್ಲ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ. ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷ, ಕರ್ನಾಟಕ ಜನತಾದಳ ಒಂದು ಪ್ರಾದೇಶಿಕ ಪಕ್ಷ, ಕನ್ನಡಿಗರ ಪ್ರಾದೇಶಿಕ ಪಕ್ಷ ಇದ್ದರೆ ಅವಾಗ ಆರ್ಥಿಕತೆಯೂ ನಮ್ಮದೇ, ನಿರ್ಧಾರಗಳು ನಮ್ಮದೇ, ಪ್ಲಾನಿಂಗ್ಗಳು ನಮ್ಮದೇ. ಯಾವನ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅಫ್ರೋಲ್ ತಗೊಳ್ಳೋಂಥ ಅವಶ್ಯಕತೆ ಬೇಕಾಗಿರಲ್ಲ. ನಮ್ಮ ಪ್ರಾದೇಶಿಕ ಪಕ್ಷ ಅಧಿಕಾರದಲ್ಲಿದ್ದರೆ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳದಲ್ಲೆಲ್ಲ ನೋಡಿ ಅವ್ರದ್ದೇ ಆರ್ಥಿಕತೆ,
ಅವ್ರದ್ದೇ ನಿರ್ಧಾರಗಳು, ಅವ್ರದ್ದೇ ಹೋರಾಟ, ಆಡಳಿತ. ಯಾವನ ಮನೆ ಬಗಲಿಗೆ ಹೋಗಲ್ಲ ಆಂಧ್ರದವರು, ತಮಿಳ್ನಾಡಿನವರು. ನಮ್ಮ ಕತ್ತೆಗಳು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂತಾವೆ ಡೆಲ್ಲಿನಲ್ಲಿ. ರೈತರ ಸಮಸ್ಯೆ ಬಗೆಹರಿಸ್ಬೇಕಂದ್ರೂ ಹೋಗಿ ಅಫ್ರೂಲ್ ಬೇಕು, ಅಲ್ಲಿ ಡೆಲ್ಲಿನಲ್ಲಿ ಮಾತಾಡ್ತೀವಿ ಅಂತಾರೆ. ಮೋದಿ ಆಂಧ್ರಕ್ಕೆ ದುಡ್ಡು ಕೊಡ್ತಾನೆ, ಕರ್ನಾಟಕ ದುಡ್ಡು ಕೊಡಲ್ಲ ಮೋದಿ. ಯಾಕೆ ಹೇಳಿ? ಆಂಧ್ರದವ್ರನ್ನ ಎದುರಾಕೊಂಡ್ರೆ ಮೋದಿ ಸರ್ಕಾರ ಡಮರ ಆಗುತ್ತೆ, ಕೆಳಗೆ ಬೀಳುತ್ತೆ. ಆಂಧ್ರ ಗೌರ್ಮೆಂಟ್ ಹೇಳ್ದಂಗೆ ಮೋದಿ, ಚಂದ್ರಬಾಬು ನಾಯ್ಡು ಹೇಳ್ದಂಗೆ ಕೇಳ್ಬೇಕು. ಈಗ ಮೋದಿ ಚಂದ್ರಬಾಬು ನಾಯ್ಡು ಕೈಲೇ, ಬಿಹಾರದ ನಿತೀಶ್ ಕುಮಾರ್ ಕೈಲಿ ಮೋದಿ ಚೇರಿದೆ. ಅವರಿಬ್ರು ಕೈ ಬಿಟ್ರು ಅಂದ್ರೆ ಬಿದ್ದೋಗ್ಬಿಡ್ತಾ ಚೇರು. ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ಕತ್ತೆಗಳು, ರಾಜಕಾರಣಿಗಳು ತಮ್ಮ ಹಣೆಬರವನ್ನು ಹೈಕಮಾಂಡ್ಗಳಿಗೆ ಕೊಟ್ಬಿಟ್ಟು ಕುತ್ಕೊಳ್ತಾರಲ್ಲ, ಇದು ಎಷ್ಟು ಸರಿ? CM ಪೋಸ್ಟ್ಗೋಸ್ಕರ ಅಷ್ಟೇ. ಅಸಹಾಯಕತೆ ನೋಡಿದ್ರೆ ನಮಗೆ ಅಯ್ಯೋ ಅನ್ನಿಸ್ತದೆ. ಇವರ ಅಸಹಾಯಕತೆ, ಇವರ ಅಮಾಯಕತೆ. ಒಬ್ಬನು ಹೋಗಿ ಮೋದಿನ ದುಡ್ಡು ಕೊಡಿ ಅಂತ ಕೇಳಲ್ಲ. ನಾವು ಕರ್ನಾಟಕದ ರಾಜ್ಯ ಜನತೆ ಓಟ್ ಹಾಕಿದ್ದಾರೆ ತಾನೆ, ಇಷ್ಟು ಜನ MP ಗಳು ಕೊಟ್ಟಿದ್ದಂತಾನೆ, ದುಡ್ಡು ಕೊಡ್ರಿ, ನೀವು ಆಂಧ್ರ ಕೊಡ್ತೀರಾ, ನಮಗೆ ಕೊಡಲ್ಲ ಅಂತ ಕೇಳೋ ಒಬ್ಬ ಗಂಡಸು ಕರ್ನಾಟಕದ ಕೊಟ್ಟಿಲ್ಲ. ಏನು ಮಾಡಲಿ? ಯಾಕೆ ಹೇಳ್ರಿ? ಇವರು ರಾಜ್ಯಾಧ್ಯಕ್ಷ ಆಗಬೇಕು, ಇವರು ವಿರೋಧ ಪಕ್ಷದ ನಾಯಕ ಆಗಬೇಕು, ಇವರು ಮಂತ್ರಿ ಆಗಬೇಕು. ಅದಕ್ಕೋಸ್ಕರ ಧ್ವನಿನೇ ಕಳ್ಕೊಂಡ್ಬಿಡ್ತವ್ರೆ. ಇದೇ ಸಮಸ್ಯೆ ಆಗಿರೋದು. ಅಧಿಕಾರಕ್ಕೋಸ್ಕರ ಧ್ವನಿ ಕಳ್ಕೊಂಡು ಕಳ್ಳರು ಇವತ್ತು ರಾಜ್ಯದ ರೈತರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಆಮೇಲೆ ರಾಜ್ಯದ ಆರ್ಥಿಕತೆ ಎಷ್ಟಿರುತ್ತೋ ಅಷ್ಟು ಆಶ್ವಾಸನೆಗಳು ಮತ್ತು ಪ್ರಣಾಳಿಕೆಗಳನ್ನು ಕೊಡಬೇಕಾಗುತ್ತೆ, ಯಾವುದೇ ಪಕ್ಷ ಆಗಿರಲಿ. ಬಟ್ ಇಲ್ಲಿ ರಾಷ್ಟ್ರಪತಿಗಳು, ರಾಜ್ಯಪಾಲರು ಏನು ಮಾಡ್ತಾರೆ? ಆರ್ಥಿಕ ತಜ್ಞರು ಏನು ಮಾಡ್ತಾರೆ? ಬಾಯಿಗೆ ಬಂದಂಗೆ ಆಶ್ವಾಸನೆಗಳು, ಬಾಯಿಗೆ ಬಂದಂಗೆ ಪ್ರಣಾಳಿಕೆಗಳು ಕೊಡ್ತಾರೆ. ಯಾವನು ಹೇಳೋದಕ್ಕೆ ಇಲ್ವಾ? ಇವತ್ತು 40,000 ಕೋಟಿ ಐತೆ, 40,000 ಕೋಟಿ ದುಡ್ಡು ಐತೆ ಅಂದರೆ ಅದು 20,000 ಕೋಟಿ ಪ್ರಣಾಳಿಕೆ ಇರಬೇಕಾಗುತ್ತೆ. ಇನ್ನು 20,000 ಕೋಟಿ ರಾಜ್ಯದ ನಿರ್ಧಾರಗಳಿಗೆ ಬೇಕಾಗುತ್ತೆ, ರಾಜ್ಯ ಮುನ್ನಡೆಸಕ್ಕೆ ಬೇಕಾಗುತ್ತೆ. 40,000 ಕೋಟಿ ಇಟ್ಕೊಂಡು 80,000 ಕೋಟಿ ಪ್ರಣಾಳಿಕೆ, ಆಶ್ವಾಸನೆಗಳು, ಗ್ಯಾರಂಟಿಗಳು ಇವನು ಕೊಟ್ಟು ಆಮೇಲೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಸಹಾಯಕತೆಯನ್ನು ಮಾಡ್ಕೊಳ್ಳುವಂಥ ರಾಜಕಾರಣಿಗಳು, ದುಡ್ಡಿಗೋಸ್ಕರ, ಓಟಿಗೋಸ್ಕರ ಬೇಕಾಬಿಟ್ಟಿ ಪ್ರಣಾಳಿಕೆಗಳು, ಬೇಕಾಬಿಟ್ಟಿ ಆಶ್ವಾಸನೆಗಳು. ಇದು ಈ ದೇಶದಲ್ಲಿ ನಿಂತು ಹೋಗುತ್ತಾ ಇಲ್ಲ ಗೊತ್ತಿಲ್ಲ. ಒಂದು ಪ್ರಣಾಳಿಕೆಗಳನ್ನು, ಆಶ್ವಾಸನೆಗಳನ್ನು, ರಾಜಕೀಯ ಪಕ್ಷಗಳ ಪ್ರಣಾಳಿಕೆ ಮತ್ತು ಆಶ್ವಾಸನೆಗಳನ್ನು ಆರ್ಥಿಕ ತಜ್ಞರು ವೆರಿಫೈ ಮಾಡಬೇಕಾಗುತ್ತೆ. ಇವನು 1,00,000 ಕೋಟಿ ಪ್ಲಾನಿಂಗ್ ಇದೆ ಇವನು ಪ್ರಣಾಳಿಕೆಯಲ್ಲಿ ಅಂತಂದರೆ, ಅಲ್ಲಿ 50,000 ಕೋಟಿ ಇದೆ ಅಂತಂದರೆ ಅದಕ್ಕೆ ಕಡಿವಾಣ ಹಾಕಬೇಕಾಗುತ್ತೆ. ಈ ವ್ಯವಸ್ಥೆ ಈ ದೇಶದಲ್ಲಿ ಬರಬೇಕು, ರಾಜ್ಯದಲ್ಲಿ ಬರಬೇಕು. ಬೇಕಾಬಿಟ್ಟು ಬಾಯಿಗೆ ಬಂದಂಗೆ ಬೊಗಳ್ತವ್ರೆ. ಇದರಿಂದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುತ್ತೆ, ರಾಜ್ಯ ಮುನ್ನಡೆಸೋಕ್ಕೆ ಕಷ್ಟ ಆಗುತ್ತೆ. ರೋಡ್ಗಳು ನೋಡಿದ್ರೆ ಎಲ್ಲ ತಗ್ಬಿದ್ಬಿಟ್ಟಿದ್ದಾವೆ, ರೈತರ ಸಮಸ್ಯೆ ಬಗೆಹರಿತಿ ಇಲ್ಲ. ಮೋದಿ ದುಡ್ಡು ಕೊಡ್ತಿಲ್ಲ ಅಂತಾರೆ. ಮೋದಿ ಆಂಧ್ರಕ್ಕೆ ದುಡ್ಡು ಕೊಟ್ಟಿದ್ದಾನಲ್ಲ, 13,000 ಕೋಟಿ ಏನೋ ಕೊಟ್ಟಿದ್ದಾರಂತ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ. ಮೋದಿ ಆಂಧ್ರದವ್ರು ಮೋದಿಗೆ ಓಟ್ ಹಾಕಿಲ್ಲ, ಕರ್ನಾಟಕದವ್ರು ಓಟ್ ಹಾಕಿದ್ದಾರೆ. 20 ವರ್ಷದಿಂದ ಮೋದಿಗೆ ಓಟ್ ಹಾಕಿದ್ದಾರೆ ಕರ್ನಾಟಕದವರು. ಆಂಧ್ರದವ್ರು ಮೋದಿಗೆ ಓಟ್ ಹಾಕಿಲ್ಲ. ಆಂಧ್ರದವ್ರು ಬರೇ ಸಪೋರ್ಟ್ ಮಾಡಿದ್ದಾರೆ ಸರ್ಕಾರಕ್ಕಷ್ಟೇ, ಬೆಂಬಲ ಕೊಟ್ಟಿದ್ದಾರೆ. ಆಂಧ್ರದವ್ರಿಗೆ ಗೊತ್ತಿದೆ ಮೋದಿ ಹತ್ರ ಹೆಂಗೆ ದುಡ್ಡು ಕೀಳ್ಬೇಕಂತ. ನಮ್ಮ ಕರ್ನಾಟಕದ ಕತ್ತೆಗಳ ಹತ್ರ ಏನು ಗೊತ್ತಿಲ್ಲ. ಎಷ್ಟು ಅಸಹಾಯಕರು ಗೊತ್ತಾ ಇವರೆಲ್ಲ. ಅದಕ್ಕೆ ಹೇಳ್ತೀವಿ, ಕರ್ನಾಟಕ ಜನತೆ ಬದಲಾಗಬೇಕು. ಕರ್ನಾಟಕದ ಜನತೆ ಬದಲಾದಾಗ ರಾಜಕಾರಣಿಗಳು ಬದಲಾಗಲ್ಲ ಬಿಡಿ. ಅವರು ರಾಜಕಾರಣಿಗಳು ಏನಾದರೂ ಮಾಡಿ CM ಆಗಬೇಕು ಅಷ್ಟೇ. ಯಾವನ ಕಾಲಿಗಾದ್ರೂ ಬಿದ್ದು, ಯಾವನ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ಕೈ ಕಟ್ಕೊಂಡು ಒಟ್ಟು CM ಆಗ್ಬಿಡ್ಬೇಕು ಅಷ್ಟೇ. ಇವರಿಗೆ ಸ್ವಾಭಿಮಾನ, ರಾಜ್ಯದ ಹಿತಾಸಕ್ತಿಯನ್ನು ಎತ್ತಿಡಿಬೇಕು, ರಾಜ್ಯದ ಅಭಿವೃದ್ಧಿಗೆ ದುಡ್ಡು ತರಬೇಕು ಅನ್ನೋದು ಒಬ್ಬನೇ ಯೋಚನೆ ಮಾಡಲ್ಲ. ಅಧಿಕಾರ ಇಟ್ಕೊಂಡು ಆಸ್ತಿ ಮಾಡೋದು ನೋಡ್ತಾರೆ. ಆದರೆ ತಮಿಳ್ನಾಡು, ಆಂಧ್ರ ಆ ಥರ ಅಲ್ಲ. ಹಾಗಾಗಿ ಇವತ್ತು ಕರ್ನಾಟಕದ ಜನತೆ ಭಾಳ ಬದಲಾಗಬೇಕಾಗಿದೆ. 20, 30, 40 ವರ್ಷದಿಂದ ಎಷ್ಟೊಂದು ಅಸಹಾಯಕವಾಗಿ ಬದುಕ್ತಾ ಇದ್ದಾರೆ. ಇದು ಹೋಗಿ ಸೋನಿಯಾ ಗಾಂಧಿಗೆ ಬಕೆಟ್ ಕೆಲಸ ಮಾಡ್ತಾರೆ, ಮೋದಿಗೆ ಬಕೆಟ್ ಕೆಲಸ ಮಾಡ್ತಾವ್ರೆ. ರಾಜ್ಯದಲ್ಲಿ ಯಾರ್ಯಾರು ಬೆಳೀತಾರಲ್ಲ ತುಳಿತಾರೆ. ಅದಕ್ಕೆ ಕರ್ನಾಟಕದಿಂದ ಉಳಿದಿರೋದು. ಯಾರು ಕುಟುಂಬ ರಾಜಕಾರಣಿಗಳಿಗೆ ಓಟ್ ಹಾಕ್ತೀರಾ ನಿಮಗೆಲ್ಲ ಅರ್ಥ ಮಾಡ್ಕೋಬೇಕು. ರಾಜ್ಯಕ್ಕೋಸ್ಕರ ಓಟ್ ಹಾಕಿ, ಕುಟುಂಬಕ್ಕೋಸ್ಕರ ಓಟ್ ಹಾಕಕ್ಕೆ ಹೋಗಬೇಡಿ. ನೋಡಿ, ನಾನೊಬ್ಬ ಲಿಂಗಾಯತ ಆಗ್ಬಿಟ್ಟು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಮ ಮಾರ್ಗದಲ್ಲಿ ಅಧ್ಯಕ್ಷ ಆಗಿದ್ದನ್ನು ನಾನು ನೇರವಾಗಿ ವಿರೋಧ ಮಾಡ್ತೇನೆ. ಅದು ನಾನೊಬ್ಬ BJP ವೋಟರೇ, ನಾನು ನೇರವಾಗಿ ವಿರೋಧ ಮಾಡ್ತೇನೆ. ವಾಮ ಮಾರ್ಗದಲ್ಲಿ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ದಂಗೆ ರಾಜ್ಯಾಧ್ಯಕ್ಷ ಆಗಿದೆಯಲ್ಲ ನೀನು ಅಂತ ನಾನು ಓಟ್ ಹಾಕೋದಿಲ್ಲ. ಅವನ್ನ ವಿಜಯನ ಕೆಳಗಿಳಿಸ್ಬೇಕು. ಹಾಗಂತ ನಮ್ಮ ಲಿಂಗಾಯತರು ಏನಂತಾರೆ, ನಾನು ಸಪೋರ್ಟ್ ಮಾಡೋದಿಲ್ಲ, ಕುಟುಂಬ ರಾಜಕಾರಣ ಬೆಳೆಸೋದಿಲ್ಲ. ಇವತ್ತು ಪರಿಸ್ಥಿತಿ ಕಾರಣ ಅದೇ. ಒಂದು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಕರ್ನಾಟಕ ರಾಜಕಾರಣಿಗಳ ಹತ್ರ ರೈಟ್ಸೇ ಇಲ್ಲ. ಹೋಗ್ಬೇಕು, ಸೋನಿಯಾ ಗಾಂಧಿ ಅಫ್ರೂಲ್ ಬೇಕು, ಮೋದಿ ಅಫ್ರೂಲ್ ಬೇಕು ಇವ್ರ ಹತ್ರ. ಇವರಿಗೆ ಲಜ್ಜೆಗೆಟ್ಟವರು, ಧರ್ಮಗೆಟ್ಟವರು, ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ.
ಅದು ಪ್ರಾದೇಶಿಕ ಪಕ್ಷ ಆಡಳಿತದಾಗಿದ್ದರೆ ನಮ್ಮ ಆರ್ಥಿಕತೆ ನಮ್ಮ ಕೈಯಲ್ಲಿರುತ್ತೆ. ನಮ್ಮ ರಾಜ್ಯದ ಸಿ ಎಮ್ಮು ನಿರ್ಧಾರ ತೆಗೆದುಕೋಬಹುದು. ಯಾವನ ಮನೆ ಬಾಗಿಲಿಗೂ ನಿಂತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಮುಂದೆ ಯಾವುದೇ ಒಂದು ಪಕ್ಷ ಮೂರು ಪಕ್ಷ ಬಿಟ್ಟು ಯಾವುದೋ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಜನತೆ ಓಟ್ ಹಾಕಬೇಕು. ಮುಸ್ಲಿಂ ಬಾಂಧವರು ಬದಲಾಗಿ ಕರ್ನಾಟಕ ಬಿಟ್ಟರೆ ಕಾಂಗ್ರೆಸ್ ಬಿಟ್ಟರೆ ನಿಮಗೆ ನೆಕ್ಸ್ಟು ಕರ್ನಾಟಕದಲ್ಲಿ KJD ಬರ್ತಾ ಇದೆ. ಕರ್ನಾಟಕ ಜನತಾದಳ ನಮ್ಮದೇ ರಾಜ್ಯದ 7.5 ಕೋಟಿ ಜನರ 31 ಜಿಲ್ಲೆಯ KJD ಬರ್ತಾ ಇದೆ ಮುಂದೆ ಕರ್ನಾಟಕ ಜನತಾದಳ. ಮುಸ್ಲಿಮರು ಕಾಂಗ್ರೆಸ್ ಬಿಟ್ಟರೆ ನಿಮಗೆ ಅವಕಾಶ ಕೊಡ್ತೇವೆ. ನಾವು ಬೆನ್ನಿಗೆ ಚೂರಿ ಹಾಕೋದಾಗಿತ್ತು, ತುಳಿಯೋದಾಯಿತು, ಸೋಲ್ಸೋದಾಯಿತು, ನಡ ನೀರಲ್ಲಿ ಕೈಯೆದ್ದು ಬಿಡೋದಾಯಿತು. ಮುಸ್ಲಿಂ ಬಾಂಧವರಿಗೆ ನಾವು ಆ ಕೆಲಸ ಮಾಡೋದಿಲ್ಲ. ಸಮಾಜದಲ್ಲಿ ಭಾಷಣ ಮಾಡಿದಷ್ಟು ಈಜಿ ಎಲ್ಲ ಬದುಕೋದು. ಎಲ್ಲ ಜಾತಿ ಜನಾಂಗ ಧರ್ಮದವರು ಒಂದು ಅಣ್ಣ ತಮ್ಮಗಳಾಗಿ ಸಮಾಜದಲ್ಲಿ ಬದುಕ್ತೀವಿ. ರಾಜಕಾರಣಿಗಳು ವೇದಿಕೆಯಲ್ಲಿ ಮಾತಾಡೋದಷ್ಟು ಈಜಿ ಅಲ್ಲ. ಹಾಗಾಗಿ KJD ಪಕ್ಷ ಭಾಳ ಅನಿವಾರ್ಯ ಆಗಿದೆ ಕರ್ನಾಟಕದಲ್ಲಿ. ಮುಂದೆ ಬರ್ತಾ ಇದೆ. ಎಲ್ಲ ಕ್ರಿಶ್ಚಿಯನ್ನು ಮುಸ್ಲಿಮು ಎಲ್ಲ ಜಾತಿ ಧರ್ಮದ ಜನಾಂಗದವರು ಇದಕ್ಕೆ ಸಪೋರ್ಟ್ ಮಾಡಿದರೆ ನಾವು ಮೋದಿನ ಸೋನಿಯಾ ಗಾಂಧಿನ ನಮ್ಮ ಕರ್ನಾಟಕ ಮನೆ ಬಾಗಿಲು ನಿಲ್ಲಿಸ್ತೇವೆ. ಮಂತ್ರಿ ಪೋಸ್ಟ್ಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ, ನನಗೋಸ್ಕರ, CM ಪೋಸ್ಟ್ಗೋಸ್ಕರ ನಾನು ಅವ್ರ ಮನೆ ಬಾಗಿಲು ನಿಂತ್ಕೊಳೋದಿಲ್ಲ. ಮೋದಿ ಮನೆ ಬಾಗಿಲಿಗೆ, ಸೋನಿಯಾ ಗಾಂಧಿ ಮನೆ ಬಾಗಿಲಿಗೆ ಅವರು ನಮ್ಮ ಮನೆ ಬಾಗಿಲು ನಿಲ್ಲಿಸ್ಬೇಕು. ಅದು ನಮ್ಮ ಉದ್ದೇಶ. KJD ಬರ್ತಾ ಇದೆ. ಕರ್ನಾಟಕ ಜನತಾದಳ ಪಕ್ಷ ಕಟ್ಟಿ ರೈತರ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ, ಗೌರ್ಮೆಂಟ್ ಶಾಲೆ ಮಕ್ಕಳ ಸಮಸ್ಯೆ, ಹೆಣ್ಣು ಮಕ್ಕಳ ಸಮಸ್ಯೆ, ವಿಧೇಯರು, ಅಂಗವಿಕಲರು ಭಾಳ ಪ್ರಾಬ್ಲಮ್ಸ್ ಇದೆ ಕರ್ನಾಟಕದಲ್ಲಿ. ಕಾವೇರಿ, ಮಾದಾಯಿ, ಮತ್ತು ಪಂಚಮಸಾಲಿ, 2A ಮೀಸಲಾತಿ, ಮತ್ತು ಬೆಂಬಲ ಬೆಲೆ ಎಲ್ಲ ಇದೆ ಪ್ರಾಬ್ಲಮ್ಸು. ಅದನ್ನು KJDಯಿಂದ ಮಾತ್ರ ಪರಿಹಾರ ಆಗುತ್ತೆ. ನಮ್ಮ ಪಕ್ಷ ಇದೆ, ನಮ್ಮ ನಿರ್ಧಾರ, ನಮ್ಮ GST ದುಡ್ಡು ಅಲ್ಲಿ ಕೊಟ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊತಾರೆ ಕರ್ನಾಟಕದ ಕತ್ತೆಗಳು. ಸೋನಿಯಾ ಗಾಂಧಿ ಮನೆ ಬಾಗಿಲಿಗೆ, ಮೋದಿ ಮನೆ ಬಾಗಿಲಿಗೆ. ನಾಚಿಕೆ ಆಗೋದಿಲ್ಲ ನಿಮ್ಮ ಜನ್ಮಕ್ಕೆ? ಗೆಟ್ಟವರ ಅಂತ ಹೇಳ್ತಾ ಇವತ್ತು ರಾಜ್ಯ ಜನತೆ ಬದಲಾಗಬೇಕು. ಮುಂದೆ KJD ಕರ್ನಾಟಕ ಜನತಾದಳ ಪಕ್ಷ ಬರ್ತಾ ಇದೆ. ಎಲ್ಲ ಜಾತಿ ಜನಾಂಗದವರು, ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು. ನಾವು ಕರ್ನಾಟಕದ ಸ್ವಾಭಿಮಾನ, ಹಿತಾಸಕ್ತಿಯನ್ನು ಉಳಿಸ್ಕೊಳ್ಳೋದ್ ಕಡೆ ಗಮನ ಹರಿಸಬೇಕು. ಒಂದು ಮಂತ್ರಿ ಪೋಸ್ಟ್ಗೋಸ್ಕರ, CM ಪೋಸ್ಟ್ಗೋಸ್ಕರ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡೋ ಕತ್ತೆಗಳನ್ನ ಸೋರಿಸಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸೋದಕ್ಕೆ ಕಡೆಗೆ ಟಿ-ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸ್ವಲ್ಪ ಬೆಳೆಸಿ. ಯೂಟ್ಯೂಬರ್ಸ್ಗಳು 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ಅಂತಾರೆ ಅನ್ಲಿ. ಬರ್ತಾ ಇದ್ದೇವೆ ಸ್ವಲ್ಪ ದಿನದಲ್ಲಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕನ್ನಡಿಗರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಸ್ಕಾರ.